ನಮಸ್ಕಾರ. ಮೈಸೂರು ಜನರ ಬಹುಬೇಡಿಕೆಯಾಗಿದ್ದ ದಶಕಗಳ ಹೂಟ್ಗಳ್ಳಿ ರಾಣೆ ಮಂಡ್ರಸ್ ರೋಡ್ಗೆ ಕೊನೆಗೂ ಕಾಲ ಕೂಡು ಬಂದಿದೆ. ಒಳ್ಳೆ ರೋಡ್ ಆಗೋಕ್ಕೆ ನಿನ್ನೆ ಜುಲೈ 8ಕ್ಕೆ GT ದೇವೇಗೌಡರು ಗುದ್ಲಿ ಪೂಜೆ ಮಾಡಿದ್ರು. ಇಷ್ಟು ದಿನ ನಮ್ಮ ಮೈಸೂರು ರಾಣೆ ಮಂಡ್ರಸ್ ರೋಡ್ನೇ ಕಚ್ಚಡ ರೋಡ್ ಅಂತ ಹೇಳ್ತಿದ್ವಿ. ಆದರೆ ಇನ್ನೊಂದು ಕಚ್ಚಡ ರೋಡ್ ಇದೆ, ಅದು ನಮ್ಮ ಹೂಟ್ಗಳ್ಳಿ ಸರಸ್ವತಿ ಚೌಲ್ಟ್ರಿ ರೋಡು. ಇಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಭತ್ತ ನಾಟಿ ಮಾಡ್ಬೋದು. ಇದು ಅಗ್ದು 3 ವರ್ಷ ಆದರೂ ಇನ್ನೂ ಡಾಂಬರ್ ಭಾಗ್ಯ ಕಂಡಿಲ್ಲ. ಸೊ ನಾನು ಆದಷ್ಟು ಬೇಗ GT ದೇವೇಗೌಡರನ್ನ ಕೇಳ್ಕೊಳ್ಳೋದು, ಈ ರಸ್ತೆಗೂ ಒಂದು ಡಾಂಬರ್ ರಸ್ತೆ ಭಾಗ್ಯ ಕರುಣಿಸಿ ಅಂತ. ಥ್ಯಾಂಕ್ ಯು. ಈ ಹೂಟ್ಗಳ್ಳಿ ಸರಸ್ವತಿ ಚೌಲ್ಟ್ರಿ ರೋಡಿಂದ ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಆಗಿದೆ, ಹಳ್ಳ ಬಿದ್ದು? ಸರ್ ನಮಸ್ತೆ, ಹೆಸರು ರವಿಶಂಕರ್ ಅಂತ. ನಾನು ಬೆಳ್ವಾಡಿ ಅವನು. ಇದು ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂದರೆ 3 ವರ್ಷ ಆಯಿತು ಸರ್ ಇದು ಸ್ಟಾರ್ಟ್ ಆಗಿ. ಬಿಸಿಲು ಬತ್ತಂದರೆ ಧೂಳು ಫುಲ್ ಒಳಗಡೆ ಬರ್ತದೆ, ತೀರಾ ಕೆಲಸ ಸಲ ಕ್ಲೀನ್ ಮಾಡಬೇಕು. ಮಳೆ ಬತ್ತಂದರೆ ಗಾಡಿಗಳು ಓಡಾಡೋಕ್ಕಾಗಲ್ಲ, ಸ್ಕಿಡ್ಡಾಗಿ ಬೀಳ್ತವೆ. ಇದು ಯಾವ ರೀತಿ ಆಗುತ್ತೆ ಅಂತ ಸ್ವಿಮ್ಮಿಂಗ್ ಪೂಲ್ ಥರ ಆಗೋಗುತ್ತೆ. ತುಂಬ ಪ್ರಾಬ್ಲಮ್ ಆಗ್ತಿದೆ. ಈ ಥರ ಇರೋದ್ರಿಂದ ಕಸ್ಟಮರ್ಗಳು ಯಾರು ಅಂಗಡಿಗೆ ಬರ್ತಿಲ್ಲ, ಸಖತ್ ಪ್ರಾಬ್ಲಮ್ ಆಗ್ತಿದೆ ಸರ್. ಸೊ ನಿಮಗೆ ಬಿಸ್ನೆಸ್ ಹೊಡ್ತಾ ಬಿದ್ದಿದೆ? ಬಿಸ್ನೆಸ್ ತುಂಬ ಹೊಡ್ತಾ ಬಿದ್ದಿದೆ. ರೋಡ್ ಈ ಥರ ಇದರಿಂದ ಮೇನ್ ರೋಡ್ ಹೊಡ್ತಾ ಜನಗಳು ಯಾರು ಇಲ್ಲ ಬರ್ತಿಲ್ಲ. ಓಕೆ.